ನಮಸ್ಕಾರ ಎಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ. ನೋಡಿ, ವಿಶೇಷವಾಗಿ ಲೈವ್ನ ಸಾರಿಗೆ ಆಯುಕ್ತರ ಗಮನಕ್ಕೆ ತರಲಿಕ್ಕೆ ಇಚ್ಛೆಪಡ್ತೀನಿ. ಆಯುಕ್ತರ ನಾನು ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿ ತಮಗೆ ತಿಳಿಸಿದ್ದೆ. ಈ GPS ಪ್ಯಾನಿಕ್ ಬಟನ್ಗೆ ಸಂಬಂಧಪಟ್ಟಂತೆ ಇರುವಂಥ ಅವ್ಯವಸ್ಥೆನ ಸರಿ ಮಾಡಿ ಅಂತೇಳಿ ನಾನು ಕಳೆದ ತಿಂಗಳು ತಮ್ಮ ಗಮನಕ್ಕೆ ತಂದೀನಿ. ಈಗಾಗಲೇ ಕಳೆದ 4 ವರ್ಷಗಳಿಂದ ನಾನು 16 ಬಾರಿ ತಮ್ಮ ಆಯುಕ್ತರ ಕಚೇರಿಗೆ, ನೀವು ಹೊಸದಾಗಿ ಬಂದಿರಾ ತಮಗೆ ಗೊತ್ತಿಲ್ಲ, ಹಳೆ ಆಯುಕ್ತರಿದ್ದಾಗೂ ಕೂಡ ದೂರು ಕೊಟ್ಟಿದ್ದೀನಿ. ಈಗ ನೀವು ಬಂದಿದ್ದೀರಾ, ನಿಮಗೂ ಕೂಡ ಕಳೆದ ತಿಂಗಳು ನಾನು ದೂರನ್ನು ಕೊಟ್ಟಿದ್ದೆ. ಸಾಕಷ್ಟು ಅವ್ಯವಸ್ಥೆ ನಮ್ಮ ಚಾಲಕರು ಮತ್ತು ಮಾಲೀಕರಿಗೆ ಆಗ್ತಾ ಇದೆ. ಖುದ್ದಾಗಿ ನಾನು ಕೂಡ ನನ್ನ ಸದಸ್ಯರಾಗಿದ್ದಾರೆ, ಅವರ ವಾಹನಗಳು ಕೂಡ 3 ಬಾರಿ 4 ಬಾರಿ ತರೋವಂಥ ಅವ್ಯವಸ್ಥೆ ಇದು. ಒಂದು ಬಾರಿ ಡಿವೈಸ್ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಆಕ್ಟಿವೇಟ್ ಆಗ್ತಿಲ್ಲ, ಅಥವಾ ರೀಚಾರ್ಜ್ ಅಂತ ಏನೋ ಪ್ರತಿ ವರ್ಷ ನೀವು ರಿನ್ಯೂವಲ್ ಅಂತ ಮಾಡ್ಕೊಂಡಿದ್ದೀರಾ, ಅದನ್ನು ಮಾಡಿದಂಥ ಸಂದರ್ಭಗಳಲ್ಲೂ ಕೂಡ ಆ GPS ಪ್ಯಾನಿಕ್ ಬಟನ್ ಅಳವಡಿಕೆ ಮಾಡಿದ್ರೆ ಅದು ಆಕ್ಟಿವೇಟ್ ಆಗ್ತಿರೋ ಕಾರಣ ಇವತ್ತು ನಾನು ರಾಜಾಜಿನಗರದ ಏನು ಒಂದು FC ಪಾರ್ಕಿಂಗ್ ಇದೆ ಅದರ ಬಳಿ ಬಂದಿದ್ದೀನಿ. ನೋಡಿ, ಯಾವುದೇ ಗಾಡಿಗಳನ್ನು FC ಮಾಡ್ಲಿಕ್ಕೆ ಬಿಡಲ್ಲ ಸ್ವಾಮಿ. ನಾನು ಮೊನ್ನೆನೇ ಹೇಳಿದ್ದೀನಿ ನಿಮ್ಗೆ, ಈಗಾಗಲೇ ಯಾವುದೇ ವಾಹನಗಳು ಇವತ್ತು FC ಆಗೋದಿಲ್ಲ. ಆ ಟೆಂಡರ್ ಮಾಡಿದಂಥ ಅಯೋಗ್ಯ ಅಧಿಕಾರಿ ಇಲ್ಲಿ ಬಂದು ನನಗೆ ನೋಡಿ ಡಿವೈಸ್ ಇಲ್ಲಿ ಇಟ್ಟಿದ್ದೀನಿ, ಹಳೆ ಡಿವೈಸ್ನ ಕಿತ್ತಿ ಹೊಸ ಡಿವೈಸ್ ಹಾಕುವಂಥ ವ್ಯವಸ್ಥೆ ತಂದಿದ್ದೀನಿ, ಅದು ಕೂಡ ಇನ್ನೂ ಆಕ್ಟಿವೇಟ್ ಆಗಿಲ್ಲ. ಎಲ್ಲ ದಾಖಲೆಗಳನ್ನು ನಿಮಗೆ ನೀಡ್ತೀನಿ ನಾನು. ನಿಮ್ಮ ಅಯೋಗ್ಯ ಅಧಿಕಾರಿ ಯಾವನ್ ಟೆಂಡರ್ ಮಾಡಿದವನೋ ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬರೋವರೆಗೂ ರಾಜಾಜಿನಗರ RTO ಕಚೇರಿಗೆ ಸಂಬಂಧಪಟ್ಟಂತೆ ಯಾವುದೇ ವಾಹನ FC ಆಗೋದಿಲ್ಲ ಇವತ್ತು. ದಯವಿಟ್ಟು ಸಾರಿಗೆ ಆಯುಕ್ತರು ಕೂಡಲೇ ಇದನ್ನ ಗಮನಕ್ಕೆ ತಗೋಬೇಕು. ನೀವು ಯಾರೋ ನಿಮ್ಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿ RTOನ ಕಳಿಸಿದ್ರೆ ನಾನು ಒಪ್ಪಲ್ಲ ಸ್ವಾಮಿ. RTO ಅಧಿಕಾರಿ ಬಂದರೂ ನಾನು ಒಪ್ಪಲ್ಲ. ನಿಮ್ಮ FC ಇನ್ಸ್ಪೆಕ್ಟರ್ ಬಂದರೂ ನಾನು ಅವ್ರನ್ನೇ ಇಲ್ಲಿ FC ಮಾಡೋದಕ್ಕೆ ಬಿಡೋದಿಲ್ಲ. ನೀವು ಯಾವುದೇ ರೀತಿ ಕಾನೂನು ಕ್ರಮ ತಗೊಂಡ್ರು ನಾನು ರೆಡಿ ಇದ್ದೀನಿ. ನಾನು ಮುಂದಿನ ಕಾನೂನು ಹೋರಾಟ ಮಾಡೇ ಮಾಡ್ತೀನಿ. ದಯಮಾಡಿ ಅರ್ಥ ಮಾಡ್ಕೋಬೇಕು ಸಾರಿಗೆ ಆಯುಕ್ತರು. ಇದು ಈ ಡಿವೈಸು, ಈ ಇಲ್ಲಿಗಲ್ ನೀವೇನು 10,000 15,000 ಕೊಟ್ಟು ಚಾಲಕರ ಮಾಲಕರನ್ನ ರಕ್ತ ಇರ್ತಾ ಇದ್ರಲ್ಲ, ಅನ್ಲಾಯಕ್ ಅನ್ಫಿಟ್ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿಕೊಂಡು ಕೋಟಿ ಕೊಳ್ಳೆ ಹೊಡಿತಾ ಇರೋರನ್ನ ಕಳಿಸಿ ಇಲ್ಲಿಗೆ ಕೊಡಿಸ್ತೀನಿ. ಚಾಲಕರ ಮಾಲೀಕರ ಕೈಯಲ್ಲಿ ಅವ್ರ ಹೆಂಡತಿ ಮಕ್ಳಿಗೆ ಊಟ ಆಗ್ತಿರೋ ಪರಿಸ್ಥಿತಿಗೆ ತಂದಿದ್ದಾರೆ ಇವರು ಅಯೋಗ್ಯರು. ಕರ್ಕೊಂಬನಿಲ್ಲ ಅವ್ರನ್ನ, ಅವ್ರ ಬಾಯಲ್ಲಿ ಹೇಳಿಸ್ತೀನಿ ಚಾಲಕರ ಕೈಯಲ್ಲಿ. ಎಲ್ಲಿಗೆ ಹೋಗ್ತಾ ಇದೆ ವ್ಯವಸ್ಥೆ? ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ ಕೂತ್ಕೊಂಡು? AC ರೂಮಲ್ಲಿ ಕೂತ್ಕೊಂಡು ಸಿಗ್ನೇಚರ್ಗಳು ಹಾಕೊಂಡು ಕೋಟಿಗಟ್ಟಲೆ ಕೊಳ್ಳೆ ಹೊಡೆಯೋದಾ? ಹೇಳೋರು ಕೇಳೋರಿಲ್ಲ ನಿಮ್ಗೆ ಯಾರಿಗೂ. ಕಳಿಸಿ. ಟೆಂಡರ್ ಮಾಡಿದಂತ ಅಧಿಕಾರಿಗಳು ಯಾರಿದ್ದಾರೆ ಇಲ್ಲಿ ಬರೋವರೆಗೂ ಒಂದು ಗಾಡಿ FC ಆಗಲ್ಲ. ಇವತ್ತು ಉದಾಹರಣೆ ಇದೊಂದು ಆಫೀಸು, ನಾಳೆ 68 ಕಚೇರಿನೂ ಬ್ಲಾಕ್ ಮಾಡಿಸ್ತೀನಿ. 68 ಕಚೇರಿಯಲ್ಲೂ ಯಾವುದೇ ಗಾಡಿ FC ಆಗದಂಗೆ ತಡೆ ಹಿಡಿತೀನಿ, ಮಾಡೇ ಮಾಡ್ತೀನಿ. ಇದು ವ್ಯವಸ್ಥೆ ಸರಿ ಹೋಗೋರ್ಗು ಬಿಡಲ್ಲ. ನೀವು ದುಡ್ಡು ತಗೊಂತ ಇದ್ದೀರಾ, ದುಡ್ಡು ತಗೊಂಗೆ ಕೆಲಸ ಮಾಡ್ಕೊಡ್ಬೇಕು ನಮ್ಗೆ. ಇಲ್ಲ ಅಂದ್ರೆ ಬಿಡೋ ಮಾತೇ ಇಲ್ಲ ಸ್ವಾಮಿ. ಸಾರಿಗೆ ಆಯುಕ್ತರು ದಯಮಾಡಿ ಕಚೇರಿ ನೀವು ಬರ್ತಿರೋ, ಇಲ್ಲ ಸಾರಿಗೆ ಮಂತ್ರಿಗಳು ಕಳಿಸ್ತಿರೋ, ಇಲ್ಲ ನಿಮ್ಮ ಟೆಂಡರ್ ಮಾಡೋಂಥ ಅಯೋಗ್ಯರನ್ನ ಇಲ್ಲಿ ಕಳಿಸ್ತಿರೋ ಕಳಿಸಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಎಲ್ಲಾ ದಾಖಲೆ ಮಾಡ್ಕೊಂಡೇ ಬಂದಿದ್ದೀನಿ. ಇವತ್ತು ನಾನು ಬಹಳ ಪೇಷನ್ಸ್ ಇಂದ ಕಾದಿದ್ದೀನಿ. ನಾನು ತಾಳ್ಮೆ 2-3 ವರ್ಷದಿಂದ ತಾಳ್ಮೆ ಇದ್ದೀನಿ. ಸಾವಿರಾರು ಕೋಟಿ ಕೊಳ್ಳೆ ಹೊಡಿತಾ ಇದ್ರೆ ಇದರಲ್ಲಿ ನಾನು ಒಪ್ಪೋದಿಲ್ಲ. ಬರಬೇಕು, ಬರೋವರೆಗೂ ಬಿಡೋದಿಲ್ಲ. ಲೈವ್ ಪ್ರತಿಯೊಂದು ಚಾಲಕ ಮಾಲೀಕರಿಗೂ ತಲುಪಂತ ಕೆಲಸ ಮಾಡ್ತೀನಿ. ಬನ್ನಿ, ಅದು ಯಾರು ಬರ್ತೀರೋ ಬನ್ನಿ, ಅದು ಹೆಂಗೆ FC ಆಗುತ್ತಾ ನಾನು ನೋಡ್ತೀನಿ ಇವತ್ತು. GPS ಪ್ಯಾನಿಕ್ ಬಟನ್ದು ಕತೆ ಬಿಚ್ಚ ಇದು ಹಾಕಿದ್ರೆ ಇದು ಆಕ್ಟಿವ್, ಇನ್ನೊಂದು ಹೊಸದು ಹಾಕ್ಸಿದೀವಿ ಅದು ಆಕ್ಟಿವೇಟ್ ಆಗ್ತಿಲ್ಲ. ಇದು ಬೇವರ್ಸಿದ್ ಎಲ್ಲೈತೆ, ಯಾವ ಒಂದು ಸಂಸ್ಥೆ ಅವನು ಅಂತಾನೂ ಗೊತ್ತಿಲ್ಲ. ಏನ್ರಿ ಮಾಡ್ಬೇಕು? ಬೆಳಗ್ಗೆ ಇದ್ರೆ ಇದೇ ಕೆಲಸನ 3 ಸತಿ 4 ಸತಿ ಇನ್ಸ್ಪೆಕ್ಷನ್ ತರಬೇಕು ಗಾಡಿಗಳನ್ನ. ಹೇಳೋರು ಇಲ್ಲ, ಕೇಳೋರು ಇಲ್ಲ ಅವ್ರನ್ನೆಲ್ಲ. ಇದು ನೋಡಿ, ಮೊನ್ನೆ ನನ್ನ ಗಾಡಿ ಇನ್ನೊಂದು ಗಾಡಿಗೆ ಹಾಕಿದ್ರೆ ಅದು ಆಕ್ಟಿವೇಟ್ ಆಗಿಲ್ಲ. ಇದು ನೋಡಿ 30 ಜೂನ್ಗೆ ಒಂದು ಬಂದೋಗಿರೋದಿಲ್ಲ. ತಿರ್ಗಾ ನಿನ್ನೆ 31 ಜುಲೈಗೆ ಬಂದೋಗಿದ್ದಾನೆ. ತಿರ್ಗಾ ನಿನ್ನೆ ಅದೇ ಕತೆ ಆಕ್ಟಿವೇಟ್ ಆಗಿಲ್ಲ. ದುಡ್ಡು ತಗೊಂಡಿದ್ದಾರೆ ತಾನೆ. ಇವ್ರು ಕೊಟ್ಟು ನಮ್ಮ ಚಾಲಕರ ಮಾಲೀಕರು ಕೊಟ್ಟರೆ ಎಂಜಿಲ್ ಕಾಸಲ್ಲ, ಅವ್ರ ಹೆಂಡತಿ ಮಕ್ಳಿಗೆ ಊಟ ಹಾಕೋದು ಗೊತ್ತು ತಾನೆ. ವ್ಯವಸ್ಥೆ ಸರಿ ಮಾಡ್ಕೊಡ್ಬೇಕಲ್ಲ. ಬರ್ಲಿ, ಅದು ಯಾರು ಬರ್ತಾರೋ ಬರ್ಲಿ. ಎಲ್ಲಿ ಗಂಟೆ ಕಂಪ್ಲೇಂಟ್ ಆದ್ರೂ ನಾನು ರೆಡಿ ಇದ್ದೀನಿ. ನಾನು ಅವರ ನೋಡೇ ಬಿಡ್ತೀನಿ. ಇವತ್ತು ದಿನ ರಾತ್ರಿ ಡ್ರೈವರ್ ಟಾರ್ಚರ್ ರೀ. ರಾತ್ರಿ 9:10 ಗಂಟೆ ಟಾರ್ಚರ್ ಕೊಡ್ತಾರೆ ನಮಗೆ. ಅಣ್ಣ ಇದು ಹಾಕೊಂಡಿದ್ದೀನಿ, ಆಗ್ತಾ ಇಲ್ಲ ಅಣ್ಣ, ಆಗ್ತಾ ಇಲ್ಲ. ಎಷ್ಟು ಅಂತ ಲೆಟರ್ಗಳು ಕೊಡೋಣ? ಲೆಟರ್ಗಳು ಕೊಟ್ಟರೆ ಇವರು ಅಂಡುಗಾಡಿ ಹಾಕೊಂಡು ಕೂತ್ಕೊಂತಾರೆ. ಎಷ್ಟು ಹೋಗೋದು? ಅವನಿಗೆ ರಾತ್ರಿ 9:00 ಫೋನ್ ಮಾಡೋದು, ಏನಾಯ್ತಪ್ಪ ಡಿವೈಸ್ ನೋಡು, ಇದೇ ಕತೆ. ಸರ್ವರ್ ಇಲ್ಲ, ಮಾತಾಡ್ರೆ ಸರ್ವರ್ ಇಲ್ಲ. ಟಾಪ್ ಅಪ್ ಮಾಡ್ಕೊಂಬ, ರೀಚಾರ್ಜ್ ಮಾಡ್ಕೊಂಬ. ಸರ್ವರ್ ಇಲ್ಲ. ಯಾರ್ಯಾರಿಗೋ ಇವ್ರು ಇಷ್ಟ ಬಂದವ್ರಿಗೆ, ಇವ್ರ ಬಾಮೈದರಿಗೆ, ಇವ್ರ ಅಳಿದರಿಗೆ ಟೆಂಡರ್ ಅಲ್ಲಿ ಕೊಟ್ಬಿಡೋದು. ಇಲ್ಲಿ ಆಫೀಸರ್ ಕೆಲಸನೂ ಬೇಕು, ಅಲ್ಲಿ ಅಳಿಯನ್ಗೆ ಮಗಳಿಗೆ ರಿಲೇಷನ್ಗಳಿಗೆ ಟೆಂಡರ್ ಬೇಕು. ನಾವೇನು ಇಲ್ಲಿ ದುಡ್ಡು ಕೊಟ್ಬಿಟ್ಟು ಇವ್ರ ಹತ್ರ ಗುಲಾಮ್ಗಿರಿ ಕೆಲಸ ಮಾಡಕ್ ಬಂದಿದೀವ? ಬರ್ಲಿ, ಟೆಂಡರ್ ಮಾಡ್ದೊಂದು ಬರಬೇಕು, ಇದನ್ನ ಸಾಲ್ವ್ ಮಾಡ್ಬೇಕು ನನಗೆ. ಇಲ್ಲಾಂದ್ರೆ ರೈಟಿಂಗಲ್ಲಿ ಕೊಡಲಿ, ಕೋರ್ಟ್ಗೆ ಹಾಕ್ತೀನಿ. ದಿನ ಅದೇನೇನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಚಾಲಕರಿಗೆ ಅವ್ರು ಕಟ್ಕೊಡ್ಲಿ.
ಎಷ್ಟು ದಿನ ಗಾಡಿ ನಿಂತಿದೆ? 1.5 ತಿಂಗಳಿಂದ. ದಿನಕ್ಕೆ 5,000 ಅಂತೆ. ಅವ್ನ ಹೆಂಡತಿ ಮಕ್ಳಿಗೆ ಊಟ ಕೊಡಲಿ. ಹೇಳಿದ್ದೀನಿ ಅವ್ರಿಗೂ, ಮಾಡಕ್ಕೆ ಬಿಡಲ್ಲ ನಾನು ಎಫ್ಸಿ. ನಾನು ನೆನ್ನೆ ಹೇಳಿದ್ದೀನಿ, ಲೆಟರ್ ಕೊಟ್ಟಿದ್ದೀನಿ. 4 ವರ್ಷದ ಕೊಟ್ಕೊಂಡೇ ಬರ್ತಾ ಇದ್ದೀನಿ ಲೆಟರ್ನ. ಎಲ್ಲ ಇದೆ, ದಾಖಲೆ ಮಡಗಿದ್ದೀನಿ ಕಾರಲ್ಲಿ. ಸುಮ್ಮನೆ ಹೋರಾಟಕ್ಕೆ ಬರಲ್ಲ ನಾವಿಲ್ಲಿ. ಕಳಿಸ್ಲಿ ಅವ್ರು ಕಮಿಷನರ್, ಅದು ಯಾರನ್ನ ಕಳಿಸ್ತಾರೋ ಕಳಿಸ್ಲಿ. ನನಗೆ ಇಲ್ಲಿ ಬರಬೇಕು. ಅವರು ಟೆಂಡರ್ ಮಾಡ್ದವ್ನು ಬರಬೇಕು, ಇಲ್ಲಿ ಹೇಳಬೇಕು. ರೀಚಾರ್ಜ್ಗೆ ಯಾರನ್ನೋ ಕೇಳಬೇಕು. ಸರ್ಕಾರ ಟೆಂಡರ್ ಕೊಟ್ರೆ ಯಾರನ್ನೋ ರೀಚಾರ್ಜ್ ಕೇಳಬೇಕು. ಅವ್ನು ಯಾರಿಗೋ ಫೋನ್ ಪೇ ಮಾಡಬೇಕು. ಅವ್ನು 3 ತಿಂಗಳಾದ್ರೂ ಅವ್ನು ರೀಚಾರ್ಜ್ ಮಾಡಲ್ಲ. ಸರ್ ನಾನೇನು ಮಾಡಲಿ, ನನ್ನ ಹತ್ರ ನಡೆಯಲ್ಲ ಅಂತಾರೆ. ಎಲ್ಲಿಗೆ ಹೋಗ್ಬೇಕು ಇವ್ರಿಗೆ? ಡಿವೈಸ್ಗೆ ದುಡ್ಡು ಕೊಟ್ಟು ಹಾಕ್ಸ್ಕೊಂಡು ಇವ್ರ ಹತ್ರ ಬೆಳಗ್ಗೆ ಇದ್ರೆ ಇವ್ರ ಮನೆ ಬಾಗ್ಲು ಕಾಯ್ಬೇಕಾ? ಅವ್ನು ಯಾರಿಗೆ ಹಾಕ್ಸ್ಕೊಳ್ಳೋ ಬದಲು ಇವ್ರು ಅಯ್ಯೋಗಿರು ಟೆಂಡರ್ ಮಾಡಲ್ಲ. ಅವ್ರದೇ ಫೋನ್ ಪೇ ನಂಬರ್ ಅವ್ರ ಹೆಂಡತಿ ಮಕ್ಕಳು ಕೊಟ್ಬಿಡ್ಲಿ, ಅವ್ರ ನಂಬರ್ಗೆ ಹಾಕ್ಬಿಡೋಣ. ಡ್ರೈವರ್ಗಳು ಸಪೋರ್ಟ್ ಬಿಡ್ರಿ. ಡ್ರೈವರ್ಗಳು ಬರ್ದೇ ಹೋಗ್ಲಿ, ಬರಲಿ. ನಾವು ಹೋರಾಟ ಲೀಡರ್ ಅಂತ ಬಂದಿದ್ದೀವಲ್ಲ, ಮಾಡ್ತೀವಿ. ಡ್ರೈವರ್ಗೆ ಬರ್ದೇ ಹೋದ್ರೆ ಏನಂತ ನಮ್ಗೇನು? ನಮ್ಗೆ ಆ ಸಾಮಾಜಿಕ ಕಳಕಳಿ ಇದೆ, ನಾವು ಮಾಡ್ತೀವಿ. ಬರಲಿ. ಡ್ರೈವರ್ ಏನೋ ಅನುಮಾನ ಇದ್ರೆ ನಮ್ಮ ಆಫೀಸ್ಗೆ ಬರಲಿ, ದಾಖಲೆ ಕೊಡ್ತೀನಿ ಏನೇನು ಮಾಡಿದೀವಿ ಅಂತ. ಏನು ಹುಚ್ಚರ ನಾವಿಲ್ಲಿ ಲೀಡರ್ಗಳಾಗಿ ಓಡಾಡ್ತಾ ಇರೋದು? ಡ್ರೈವರ್ ಒಗ್ಗಟ್ಟಿಲ್ಲ ಅಂದ್ರೆ ಅದು ಅವ್ರನ್ನೇ ಬರ, ಅವ್ರು ಮಾಡ್ಕೋಬೇಕು. ಅವ್ರಿಗೆ ಸರಿ, ಅವರು ದುಡ್ಡು ಕೊಟ್ಟು ಮಾಡಿಸ್ಕೊತಾರೆ, ಪುಕ್ಸಟ ಮಾಡಿಸ್ಕೊಳ್ಳಿ. ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಈಗ ನಮ್ಮ ಜೊತೆಗಿರೋ ಡ್ರೈವರ್ ನಾವು ಮಾಡಿದ್ರೆ ಯಾರಿಗೆ ಮಾಡೋಣ? ನಮ್ಮಲ್ಲಿ ಮೆಂಬರ್ ಆಗಿರೋ ಬೆಳಗ್ಗೆ ರಾತ್ರಿ ಫೋನ್ ಆಗ್ತಾನಲ್ಲ, ರಾತ್ರಿ 9:00 ಫೋನ್ ಮಾಡೋಣಪ್ಪ. 2.5 ತಿಂಗಳಾಗೈತೆ ಡಿವೈಸ್ ಹಾಕಿ. ಬೆಳಗ್ಗೆ ಇಲ್ಲಿ ಕೇಳಿದ್ರೆ ಆಗ್ತಾ ಇಲ್ಲ. ಅವ್ನಿಗೆ ಹೇಳಿ ಇವ್ನಿಗೆ ಹೇಳಿ, ಯಾವನ್ಗೆ ಎಷ್ಟು ಸರಿ ಹೇಳೋದು? ಒಂದು ಸರಿ ಹೇಳ್ಬೋದು. ಜೂನ್ 28ರಿಂದ ಇಲ್ಲಿವರೆಗೂ ಹೇಳ್ಬೇಕು, ಆಗಸ್ಟ್ 8ರವರೆಗೂ. ಸಾರಿಗೆ ಆಯ್ತಾರೆ, ದಯವಿಟ್ಟು ಈ ವಿಡಿಯೋ ಆಲ್ರೆಡಿ ನಿಮಗೆ ತಲುಪಿಸಿದ್ದಾರೆ. ನಾನು ತಲುಪಿಸಿದ್ದೀನಿ. ನಿಮ್ಮ ಅಯೋಗ್ಯರು ಯಾರು ಟೆಂಡರ್ ಮಾಡಿದಂಥವ್ರು ಇಲ್ಲಿ ಬರಬೇಕು ಸ್ವಾಮಿ. ಬರೋವರೆಗೂ ಇವತ್ತು ರಾಜಾಜಿನಗರ ಕಚೇರಿಯಲ್ಲಿ ಒಂದು ಗಾಡಿ ಎಫ್ಸಿ ಆಗಕ್ಕೆ ನಾನು ಬಿಡಲ್ಲ ಸ್ವಾಮಿ. ನನ್ನ ಹತ್ರ ದಾಖಲೆ ಸಮೇತ ಇದೆ. ನೀವು ಎಲ್ಲೂ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಕೊಡಲ್ಲ ನಾನು. ನಿಮ್ಮ ಈ ಅವಿವೇಕಿತನ, ಮುಟ್ಟಾಳಿತನ ನಿಮ್ಮ ಇಲಾಖೆಯಲ್ಲಿರೋ ಕೆಲವು ಭ್ರಷ್ಟರು ಮಾಡೋದಕ್ಕೆ ನಮ್ಮ ಚಾಲಕರು, ಮಾಲೀಕರು ಬೀದಿಗೆ ಬರ್ಲಿಕ್ಕೆ ನಾನು ಬಿಡಲ್ಲ ಸ್ವಾಮಿ. ಬರಬೇಕು. ಆ ಟೆಂಡರ್ ಯಾರು ಮಾಡಿದ್ದಾರೆ ಅವ್ರು ಇಲ್ಲಿ ಬರಬೇಕು, ಉತ್ತರ ಕೊಡ್ಬೇಕು. ನನಗೆ ಉತ್ತರ ಕೊಡೋವರೆಗೂ ನಾನು ಬಿಡಲ್ಲ ಸ್ವಾಮಿ. ಇವತ್ತು ಹೇಳಿದ್ದೀನಿ. ನೀವು ಯಾರೋ RTOನ ಕಳಿಸೋದು, ಸಂಜಾಯಿಸಿ ಕೊಡಿಸೋದು ಅವೆಲ್ಲ ನನಗಾಗಲ್ಲ. ಯಾರು ಟೆಂಡರಲ್ಲಿ ಸೈನ್ ಮಾಡಿದ್ದಾರೆ ಅವತ್ತು ಟೆಂಡರ್ ಮಾಡಿದಂಥ ಅಧಿಕಾರಿ ಯಾರೋ ಅವ್ರು ಇಲ್ಲಿಗೆ ಬರಬೇಕು. ಲೋಕಾಯುಕ್ತಕ್ಕೆ ದೂರು ಕೊಟ್ಟರೆ ಮುಚ್ಚೋದಲ್ಲ, ಅಲ್ಲೂ ಲಂಚ ಕೊಟ್ಟು ಮುಚ್ಚೋದಲ್ಲ ಸ್ವಾಮಿ. ತಪ್ಪಾಗಿದೆ, ಬರಬೇಕು. ದಾಖಲೆ ಮಾಡಿದ್ದೀನಿ. ಹಿಂದೆ ಇದ್ದಂಥ ಸಾರಿಗೆ ಸಚಿವರಿಗೆ ದೂರು ಕೊಟ್ಟಿದ್ದೀನಿ, ಕ್ರಮ ಆಗಲಿಲ್ಲ. ಇಲ್ಲಿವರೆಗೂ ಟೆಂಡರಲ್ಲಿ ನಡೆದಿರೋಂಥ ಕ್ರಮ ಇದುವರೆಗೂ ಆಗಲಿಲ್ಲ. ಅದೆಲ್ಲ ಆಗಬೇಕು. ಇಲ್ಲಿ ಕಳಿಸಿ. ಅವ್ರು ಯಾರು ಇದಾರೆ ಅಲ್ಲಿ ಬರಲಿ. ಇಲ್ಲಿದ್ದಾರೆ ನನ್ನ ಚಾಲಕರಿದ್ದಾರೆ. ಎರಡನೇ ತಿಂಗಳು ಅವ್ನು ಯಾರು ಹಾಕೊಂಡಿದ್ದಾರೆ ಲೈನಲ್ಲಿ ಡಾಕ್ಯುಮೆಂಟ್ ತರ ಕೇಳಿದ್ದೀನಿ. 2ನೇ ಸರಿ ಬಂದಿದ್ದಾನೆ ಅವ್ನು 2 ತಿಂಗಳಿಂದ. ಇದೇನು ಇಂಥ ವ್ಯವಸ್ಥೆ ಯಾಕ್ರಿ ಬೇಕು? ಏನು ಹೇಳೋರು ಕೇಳೋರಿಲ್ಲ ನಿಮ್ಗೆ ಯಾರಿಗೂ? ಬನ್ನಿ, ಇವತ್ತು ಉತ್ತರ ಕೊಡಿ ನನಗೆ. ಬನ್ನಿ, ಡಿವೈಸ್ ಬಿಚ್ಚಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಹಣ ತಗೊಂಡಿದ್ದ ನಾನು ವಾಪಸ್ ಕೊಡಕ್ಕೆ ಹೇಳಿ. ಈಗ ಹೊಸ ಡಿವೈಸ್ ಹಾಕಿದ್ದೀನಿ, ಇದನ್ನ ಬಿಚ್ಚಿ ಹೊಸ ಡಿವೈಸ್ ಹಾಕಿದ್ದೀನಿ. ಅದು ಆಕ್ಟಿವೇಟ್ ಆಗಿಲ್ಲ. ಅದು 15 ದಿವಸ ಆಯ್ತು, ಇನ್ನೂ ಆಕ್ಟಿವೇಟ್ ಆಗಿಲ್ಲ. ಕೇಳಿದ್ರೆ ಸರ್ವರ್ ಇಲ್ಲ. ಬರೀ ಸರ್ವರ್ ಇಲ್ಲ. ನಿಮ್ಮವ್ರಿಗೆ ಟೆಂಡರ್ ಮಾಡಿ ಲಂಚ ತಗೊಳಕ್ಕೆ ಸರ್ವರ್ ಇತ್ತಾ? ಇತ್ತೇನ್ರಿ? ಟೆಂಡರ್ ಮಾಡಕ್ಕೆ ಸರ್ವರ್ ಇತ್ತು, ಲಂಚ ತಗೊಳಕ್ಕೆ ಟೆಂಡರ್ ತಗೊಳಕ್ಕೆ ಅವಾಗ ಸರ್ವರ್ ಇತ್ತು. ಈಗ ಯಾಕೆ ಚಾಲಕರು ಮಾಲೀಕರು ಎಫ್ಸಿಗೆ ಬಂದಾಗ ಯಾಕಿಲ್ಲ ಸರ್ವರು? ಕಳಿಸಿ. ಅವ್ರು ಯಾರನ್ನು ಕಳಿಸ್ತೀರ ಕಳಿಸಿ ನನಗೆ. ಇದು ಸಾಲ್ವ್ ಆಗಬೇಕು ಸ್ವಾಮಿ. ನೋಡಿ, ನಿಮ್ಮ ಇನ್ಸ್ಪೆಕ್ಟರ್ ಇಲ್ಲ, ಹೊಸ ಗಾಡಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೊಟ್ಟೋದ್ರು. ಹಳೆ ಗಾಡಿಗಳು ಯಾವುದೂ ಆಗ್ತಿಲ್ಲ, ಆಗಲ್ಲ. ಆಗೋವರೆಗೂ ನಾನು ಬಿಡಲ್ಲ ಸ್ವಾಮಿ. ನೀವು ಅದು ಯಾರನ್ನು ಕಳಿಸ್ತೀರೋ ಕಳಿಸಿ. ನಿಂತಿದ್ದಾರೆ ಚಾಲಕರೆಲ್ಲ. ನೆಕ್ಸ್ಟು ಚಾಲಕರು ಯಾರನ್ನ ಅಸಭ್ಯವಾಗಿ ಮಾತಾಡಿದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ಯಾಕೆಂದ್ರೆ ಅವ್ರು ನೊಂದಿರ್ತಾರೆ, ಅವ್ರು ಬಂಡವಾಳ ಹಾಕೋರೆ, ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿಮ್ಮ ಸರ್ಕಾರಕ್ಕೆ ಏನು ಬೇಕು ಎಲ್ಲ ಸವಲತ್ತುಗಳನ್ನ ಸರ್ಕಾರಕ್ಕೆ ತೆರಿಗೆ ಕಟ್ಟೋ ಮುಖಾಂತರ ಅವ್ರು ಬದುಕಿದ್ದಾರೆ. ಅವರೇನೋ ಅಸಭ್ಯವಾಗಿ ಮಾತಾಡಿದ್ರೆ ನಿಮ್ಮನೆ ಬರೋದು, ನೀವು ಬಯಸ್ಕೊಳ್ಳಿ, ನಾವೇನು ಮಾಡೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಎಫ್ಸಿ ಮಾಡಕ್ಕೆ ಬಿಡಲ್ಲ ಇವತ್ತು. ದಯಮಾಡಿ ಚಾಲಕರು ಮಾಲೀಕರು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಇದು ಭಾಳ 2-3 ವರ್ಷಗಳಿಂದ ಸಾಕಷ್ಟು ನಾನು ಹೋಗ್ಲಿ ಸರ್, ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅನ್ಕೊಂಡೆ. ದಿನನಿತ್ಯ ಹೆಚ್ಚಾಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ ಈ ಅವ್ಯವಸ್ಥೆ. ಇದರಿಂದ ಸಾಕಷ್ಟು ಚಾಲಕರು ಮಾಲೀಕರು ನೊಂದೋಗ್ಬಿಟ್ಟಿದ್ದಾರೆ. ಸಾಕಷ್ಟು ಚಾಲಕರು ಈ GPS ಪ್ಯಾನಿಕ್ ಬಟನ್ನ ಇವರ ಏನು ಈ ದೌರ್ಜನ್ಯ, ಈ ಲಂಚಾವತಾರ ಅಥವಾ ಭ್ರಷ್ಟಾಚಾರದಿಂದ ಅದನ್ನ ಹಾಕ್ಸ್ಕೊಳ್ಳೋಕ್ಕಾಗದೆ ಆಕ್ಸಿಡೆಂಟ್ಗಳಾಗಿ ಮೃತಪಟ್ಟಿರೋ ಅಂತ ಉದಾಹರಣೆ ಕೂಡ ನಮ್ಮ ಹತ್ರ ಇದೆ. ಎಫ್ಸಿಗಳು ಮಾಡಿಸ್ಕೊಳ್ಳೋಕ್ಕಾಗಲ್ಲ. ಯಾಕೆಂದ್ರೆ FC ಫೀಸ್ ಕಟ್ಟಕ್ಕೆ ಕಾಸಿರಲ್ಲ ಅವ್ರಿಗೆ. ಅಂಥದ್ರಲ್ಲಿ ಇವತ್ತು ಯಾವುದೋ 12-13 ಸಾವಿರ ಕೊಟ್ಟು ಒಂದು GPS ಡಿವೈಸ್ ಹಾಕೊಂಡು ಬದುಕಬೇಕು ಅನ್ನೋದು ಕೂಡ ಇವತ್ತು ಬೆಂಗಳೂರು ನಗರದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ತಮಗೆ ಗೊತ್ತಿದೆ. ಇವರೆಲ್ಲ ಬಂಡವಾಳಶಾಹಿಗಳ ಪರವಾಗಿದ್ದಾರೆ. ಅಗ್ರಿಗೇಟರ್ ಸಂಸ್ಥೆಗಳಲ್ಲಿ ಭಿಕ್ಷೆ ಇಸ್ಕೊಳ್ಳೋದು ಅಥವಾ ಇಂಥವು ಯಾವುದೋ ಟೆಂಡರ್ ಮಾಡೋದು, ಅವ್ರ ಹತ್ರ ಭಿಕ್ಷೆ ಇಸ್ಕೊಳ್ಳೋದು, ಬರೀ ಇದೆ ಇವ್ರ ಹಣೆ ಬರ. ಇವ್ರಿಗೆ ನೀವು ಭಿಕ್ಷೆ ಹಾಕ್ಲಿ ಅಂದ್ರೆ ಅವ್ರ ಹೆಂಡತಿ ಮಕ್ಳು ಊಟನೇ ಇಲ್ಲ ಅಂತ ವ್ಯವಸ್ಥೆಗೆ ತಗೊಂಡೋಗಿದ್ದಾರೆ. ಹಾಗಾಗಿ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಇಲ್ಲಿ ಸಾಕಷ್ಟು ವಾಹನಗಳು ನಿಂತೋಗಿದೆ ಇವತ್ತು.
ನಾನು ಹೇಳಿದ್ನಲ್ಲ, ಟೆಂಡರ್ ಮಾಡಿದಂಥ ಆಯುಕ್ತ ಅವ್ರು ಯಾರಿದ್ದಾನೆ ಅವ್ನು ಬರೋವರೆಗೂ ಒಂದು ಗಾಡಿಯೂ ತೆಪ್ಸಿ ಆಗಲ್ಲ. ನಾಳೆ ಬೇರೆ ಕಚೇರಿ, ನಾಳಿದ್ದು ಬೇರೆ ಕಚೇರಿ, ಪ್ರತಿನಿತ್ಯ ಇದಾಗ್ತಾನೆ ಇರ್ತದೆ. ಇವತ್ತು ಎಷ್ಟು ಅಭಿವೃದ್ಧಿ ಆಗಿದೆ ಅಂತಂದ್ರೆ, ಗಾಡಿ ಒಬ್ಬ ಚಾಲಕ ತಗೊಂಡು ಬಂದು ಫೀಸ್ ಫೀಸ್ ಕಟ್ಟಿದ್ರೆ ಬೆಳಗ್ಗೆ 9 ಗಂಟೆಗೆ ಮಧ್ಯಾಹ್ನ 12ವರೆಗೆ ಚಲನ್ ಬರುತ್ತೆ. FC ಚಲನ್ ಪ್ರಿಂಟ್ ಆಗಿ ಬರುವಂತ ವ್ಯವಸ್ಥೆ ಇದ್ರೂ ಕೂಡ ಇಂಥ ಮುಟ್ಟಾಳ ಸಂಸ್ಥೆಗಳಿಗೆ ಟೆಂಡರ್ ಕೊಟ್ಟು ತಿಂಗಳಾನ್ಗಟ್ಲೆ ಕೊಡುವಂತ ವ್ಯವಸ್ಥೆನ ಅವ್ರ ಹೆಂಡತಿ ಮಕ್ಕಳು ಊಟ ಹಾಕಕ್ಕಾಗ್ತಿಲ್ಲ, ಲೋನ್ಗಳು ಕಟ್ಟಕ್ಕಾಗ್ತಿಲ್ಲ, ಮನೆ ಬಾಡಿಗೆ ಕಟ್ಟಕ್ಕಾಗ್ತಿಲ್ಲ, ಸ್ಕೂಲ್ ಫೀಸ್ ಕಟ್ಟಕ್ಕಾಗ್ತಾ ಇಲ್ಲ, ಅಥವಾ ಇನ್ನಿತರೆ ದುಡಿಮೆಗಳನ್ನ ಮಾಡ್ಕೊಳಕ್ ಆಗ್ದಿರೋಂಥ ಅವ್ಯವಸ್ಥೆಯನ್ನ ತಂದಿಟ್ಟು ಚಾಲಕರ ಮಾಲೀಕರ ಬದುಕನ್ನ ಹಾಳು ಮಾಡ್ತಾರೋ ಇವ್ರಿಗೆ ನಾವು ಪ್ರಶ್ನೆ ಮಾಡಲೇಬೇಕಾಗ್ತದೆ. ಚಾಲಕರ ಮಾಲೀಕರು ಅರ್ಥ ಮಾಡ್ಕೋಬೇಕು. ನೀವು ಎಲ್ಲಿವರೆಗೂ ಪ್ರಶ್ನೆ ಮಾಡಲ್ವೋ ಅಲ್ಲಿವರೆಗೂ ಈ ಭ್ರಷ್ಟರು ನಿಮ್ಮನ್ನ ತುಳಿತಾರೆ, ನಿಮ್ಮನ್ನ ತುಳಿದು ನಿಮ್ಮ ಬದುಕನ್ನ ಕಿತ್ಕೊಳ್ತಾ ಇದಾರೆ. ಅರ್ಥ ಮಾಡ್ಕೊಳ್ಳಿ. ಇವರೆಲ್ಲ ಇರೋದೇ ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡ್ಲಿಕ್ಕೆ. ಅದನ್ನ ತಪ್ಪಿಸ್ಬೇಕು ಅಂದ್ರೆ ಪ್ರಶ್ನೆ ಮಾಡೋಂಥವ್ರಾಗ್ಬೇಕು. ನೀವೆಲ್ಲ ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ನೋಡಿ ಇಂಥ ವ್ಯವಸ್ಥೆ ಆಗ್ತಾ ಇರ್ತದೆ. ನನ್ನ ಹತ್ರನೇ ಸುಮಾರು ಒಂದು 10ರಿಂದ 15 ಜನ ನನ್ನ ಚಾಲಕರು, ನನ್ನ ಯೂನಿಯನ್ ಮೆಂಬರ್ಗಳಿದ್ದಾರೆ. ಅವ್ರ ವಾಹನಗಳಿಗೆ ಈ ಸಮಸ್ಯೆ. ಇನ್ನು ಯೂನಿಯನ್ ಇಲ್ದೇ ಇರೋಂಥವ್ರು ಏನೇನು ಮಾಡ್ಕೊಂಡಿದ್ರು ಅನ್ನೋದು ನಿಮಗೆ ಗೊತ್ತಾಗಬೇಕಾಗ್ತದೆ. ದಯಮಾಡಿ ಇನ್ನೂ ಒಂದು 10-15 ನಿಮಿಷದ ನಂತರ ಮತ್ತೆ ಲೈವ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಧನ್ಯವಾದ ತಮ್ಮೆಲ್ಲರಿಗೂ.